ನಮಸ್ಕಾರ. ನಾನು ಡಾಕ್ಟರ್ ಶ್ವೇತಾ ಎಸ್, ಕ್ಯಾನ್ಸರ್ ರೋಗ ತಜ್ಞೆ. ಇವತ್ತಿನ ಸಂಚಿಕೆಯಲ್ಲಿ ನಾವು ತರಕಾರಿಗಳು ಮತ್ತು ಅವು ಹೇಗೆ ಕ್ಯಾನ್ಸರ್ ವಿರುದ್ಧವಾಗಿ ಕೆಲಸ ಮಾಡುತ್ತವೆ, ಅದರಿಂದ ಆಗುವಂತಹ ಉಪಯೋಗಗಳು ಏನು, ಅದನ್ನು ಹೇಗೆ ಸೇವನೆ ಮಾಡಬೇಕು, ಎಷ್ಟು ಸೇವನೆ ಮಾಡಬೇಕು ಅಂತ ಹೇಳಿ ತಿಳ್ಕೊಳ್ಳೋಣ. ತರಕಾರಿಗಳಲ್ಲಿ ಅನೇಕ ವಿಧವಾದ ತರಕಾರಿಗಳಿರುತ್ತವೆ. ಇದನ್ನ ಗುಂಪುಗಳಾಗಿ ನಾವು ವಿಂಗಡಣೆ ಮಾಡಿ ನೋಡಿದಾಗ ಹಸಿರು ತರಕಾರಿಗಳು ಅಂದರೆ ಎಲ್ಲ ತರಹದ ಸೊಪ್ಪುಗಳು ಈ ಗುಂಪಿಗೆ ಸೇರಿಕೊಳ್ಳುತ್ತವೆ. ಹರಿವೆ ಸೊಪ್ಪು, ದಂಟಿನ ಸೊಪ್ಪು, ಪಾಲಕಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಈ ಎಲ್ಲ ಸಹ ಈ ಸೊಪ್ಪಿನ ತರಕಾರಿಗಳೇನಿರುತ್ತೆ ಇದೆಲ್ಲಾನು ಸಹ ಹಸಿರು ತರಕಾರಿಗಳ ಗುಂಪಿಗೆ ಸೇರಿಕೊಳ್ಳುತ್ತೆ. ಇದನ್ನ ಬಿಟ್ಟು ಗಾಢ ಬಣ್ಣವನ್ನ ಹೊಂದಿರುವಂತಹ ತರಕಾರಿಗಳು, ಉದಾಹರಣೆಗೆ ಟೊಮ್ಯಾಟೊ ಇರಬಹುದು, ಕ್ಯಾರೆಟ್ ಅಥವಾ ಗಜ್ಜರಿ, ಬೀಟ್ರೂಟ್ ಅಥವಾ ಕಂದುಬೇರು, ಇದು ಗಾಢ ಬಣ್ಣವನ್ನ ಹೊಂದಿರುವಂತಹ ತರಕಾರಿಗಳ ಗುಂಪಿಗೆ ಸೇರಿಕೊಳ್ಳುತ್ತೆ. ಇನ್ನು ನೀರಿನ ಪ್ರಮಾಣ ಹೆಚ್ಚಾಗಿರುವಂತಹ ತರಕಾರಿಗಳು ಅಂದ್ರೆ ಸೌತೆಕಾಯಿ, ಹಾಗಲಕಾಯಿ, ಸೋರೆಕಾಯಿ, ಬಣ್ಣದ ಸೌತೆಕಾಯಿ, ಇದು ನೀರಿನ ಪ್ರಮಾಣ ಹೆಚ್ಚಾಗಿರುವಂತಹ ತರಕಾರಿಗಳ ಗುಂಪಿಗೆ ಸೇರಿಕೊಳ್ಳುತ್ತೆ. ಇದಲ್ಲದೆ ದ್ವಿದಳ ಸಸ್ಯ ತರಕಾರಿಗಳು ಅಂದ್ರೆ ಈ ಬೀನ್ಸ್ ತರಕಾರಿ ಗುಂಪಿಗೆ ಸೇರಿಕೊಳ್ಳುವಂತಹ ತರಕಾರಿಗಳು, ಹುರುಳಿಕಾಯಿ, ಅವರೆಕಾಯಿ, ಬಟಾಣಿ, ಇದೆಲ್ಲಾನು ಸಹ ದ್ವಿದಳ ಸಸ್ಯ ತರಕಾರಿಗಳ ಗುಂಪಿಗೆ ಸೇರಿಕೊಳ್ಳುವಂತಹ ತರಕಾರಿಗಳಾಗಿರುತ್ತೆ. ಅಲ್ಲದೆ ಕೋಸಿನ ಕುಟುಂಬಕ್ಕೆ ಅಥವಾ ಕೋಸಿನ ವರ್ಗಕ್ಕೆ ಸೇರಿಕೊಳ್ಳುವಂತಹ ತರಕಾರಿಗಳು ಅಂದ್ರೆ ಹೂಕೋಸು, ಎಲೆಕೋಸು, ಗಡ್ಡೆಕೋಸು ಅಥವಾ ನವಿಲುಕೋಸು ಇರಬಹುದು, ಬ್ರಾಕೊಲಿ, ಮೂಲಂಗಿ, ಇದೆಲ್ಲಾನು ಕೋಸಿನ ಗುಂಪಿಗೆ ಸೇರಿಕೊಳ್ಳುವಂತಹ ತರಕಾರಿಗಳಾಗಿರುತ್ತೆ. ಅಲ್ಲದೆ ಬೇರುಗಳು ಅಂದ್ರೆ ಭೂಮಿಯ ಕೆಳಗಡೆ ಬೆಳೆಯುವಂತಹ ತರಕಾರಿಗಳಲ್ಲಿ ಈ ಮೂಲಂಗಿ ಇರಬಹುದು, ಗಡ್ಡೆಕೋಸು ಇರಬಹುದು, ಮತ್ತೆ ಕ್ಯಾರೆಟ್ ಅಥವಾ ಗಜ್ಜರಿ, ಬೀಟ್ರೂಟ್, ಇದೆಲ್ಲಾನು ಸಹ ಈ ಒಂದು ಬೇರುಗಳ ಗುಂಪಿಗೆ ಸೇರಿಕೊಳ್ಳುವಂತಹ ತರಕಾರಿಗಳಾಗಿರುತ್ತೆ. ತರಕಾರಿಗಳನ್ನ ತಿನ್ನೋದ್ರಿಂದ ನಮ್ಗೆ ಏನೇನು ಲಾಭ ಅಂತ ಹೇಳೋದಕ್ಕಾದ್ರೆ, ಮೊದಲನೇದಾಗಿ ಎಲ್ಲ ತರಕಾರಿಗಳಲ್ಲೂ ನಾರಿನ ಅಂಶ ಹೇರಳವಾಗಿ ಇರುತ್ತೆ. ನಾರಿನ ಅಂಶ ಹೆಚ್ಚಾಗಿ ಸೇವನೆ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಮಲ ವಿಸರ್ಜನೆಯ ಕ್ರಿಯೆ ಏನಿರುತ್ತೆ, ಕರುಳಿನಲ್ಲಿ, ದೊಡ್ಡ ಕರುಳಿನಲ್ಲಿ ನಡೆಯುವಂತಹ ಮಲ ವಿಸರ್ಜನೆಯ ಕ್ರಿಯೆ ಏನಿರುತ್ತೆ ಅದು ಸರಾಗವಾಗಿ ಮತ್ತೆ ವೇಗವಾಗಿ ಆಗೋದಕ್ಕೆ ಸಹಾಯ ಆಗುತ್ತೆ. ಇದರಿಂದ ಏನಾಗುತ್ತೆ, ಕ್ಯಾನ್ಸರ್ಗೆ ಕಾರಣವಾಗುವಂತಹ ರಾಸಾಯನಿಕಗಳಿರಬಹುದು, ಕೆಮಿಕಲ್ ಕಣಗಳಿರಬಹುದು, ದೊಡ್ಡ ಕರುಳಿನಲ್ಲಿ ಜಾಸ್ತಿ ಸಮಯ ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದರಿಂದ ಕ್ಯಾನ್ಸರ್ ಬರುವಂತಹ ಸಾಧ್ಯತೆ ಕಡಿಮೆ ಆಗುತ್ತೆ. ಇದು ಎಲ್ಲ ತರಕಾರಿಗಳ ಒಂದು ವಿಶಿಷ್ಟ ಗುಣ ಅಂತಾನೆ ಹೇಳ್ಬೋದು. ಹೆಚ್ಚಿನ ನಾರಿನ ಅಂಶ ಇರೋದ್ರಿಂದ ವೇಗವಾಗಿ ಮಲ ವಿಸರ್ಜನೆ ಆಗುತ್ತೆ, ಅದರಿಂದ ಕ್ಯಾನ್ಸರ್ ಬರುವಂತಹ ಸಾಧ್ಯತೆ ಕಡಿಮೆ ಆಗುತ್ತೆ. ಅದಲ್ಲದೆ ಇದು ನಮ್ಮ ದೊಡ್ಡ ಕರುಳಿನಲ್ಲಿ ಏನು ಒಳ್ಳೆಯ ಬ್ಯಾಕ್ಟೀರಿಯಾ, ಕೆಟ್ಟ ಬ್ಯಾಕ್ಟೀರಿಯಾ ಅಂತ ಇರುತ್ತೆ, ಒಳ್ಳೆಯ ಬ್ಯಾಕ್ಟೀರಿಯಾ ಪ್ರಮಾಣವನ್ನ ಅಧಿಕ ಮಾಡುತ್ತೆ, ಜಾಸ್ತಿ ಮಾಡುತ್ತೆ. ಅದರಿಂದ ಸಹ ನಮ್ಮ ಕ್ಯಾನ್ಸರ್ ವಿರುದ್ಧವಾಗಿ ಇದು ಕೆಲಸ ಮಾಡುತ್ತೆ. ಇನ್ನು ಹಸಿರು ತರಕಾರಿಗಳ ಒಂದು ಗುಂಪಿನಲ್ಲಿ ಏನಿರುತ್ತೆ, ಈ ಸೊಪ್ಪುಗಳಿರಬಹುದು, ಇದರಲ್ಲಿ ಐರನ್, ಫೋಲಿಕ್ ಆಸಿಡ್ ಮತ್ತೆ ಜೀವಸತ್ವಗಳು ಎ, ಸಿ ಮತ್ತೆ ಕೆ ಅನ್ನುವಂತಹ ಜೀವಸತ್ವಗಳು ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ. ಇದರಿಂದ ನಮ್ಮ ರಕ್ತ ಪರಿಶುದ್ಧವಾಗಿರೋದಕ್ಕೆ ಸಹಾಯ ಆಗುತ್ತೆ, ರಕ್ತದ ತೊಂದರೆಗಳು ಕಡಿಮೆ ಆಗೋದಕ್ಕೆ ಸಹಾಯ ಆಗುತ್ತೆ. ಹಾಗೇನೆ ಕ್ಯಾನ್ಸರ್ನ ಪ್ರಮಾಣ ಸಹ, ಕ್ಯಾನ್ಸರ್ ಬರುವ ಸಾಧ್ಯತೆ ಸಹ ಕಡಿಮೆ ಆಗೋದಕ್ಕೆ ಇದು ಸಹಾಯವನ್ನ ಮಾಡುತ್ತೆ. ಇದಲ್ಲದೆ ಇನ್ನು ಈ ಕ್ರೂಸಿಫೆರಸ್ ತರಕಾರಿಗಳೇನಿರುತ್ತಲ್ಲ, ಅಂದ್ರೆ ಕೋಸಿನ ಕುಟುಂಬಕ್ಕೆ ಸೇರಿರುವಂತಹ ತರಕಾರಿಗಳು, ಈ ತರಕಾರಿಗಳಲ್ಲಿ ಗ್ಲೂಕೋಸಿನೋಲೇಟ್ಸ್ ಅನ್ನುವಂತಹ ಅಂಶಗಳಿರುತ್ತೆ. ಈ ಗ್ಲೂಕೋಸಿನೋಲೇಟ್ಸ್ ಅನ್ನುವಂತಹ ಅಂಶಗಳೇನಿರುತ್ತೆ ಇದು ಸಲ್ಫೋರಫೇನ್ಸ್ ಅನ್ನುವಂತಹ ಕೆಲವು ಉತ್ಪನ್ನಗಳನ್ನ ಈ ಸಲ್ಫೋರಫೇನ್ಸ್ ಏನಿರುತ್ತೆ ಇದಕ್ಕೆ ಕ್ಯಾನ್ಸರ್ ಅನ್ನ ತಡೆಯುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ನಮಗೆ ಸಂಶೋಧನೆಗಳ ಮೂಲಕ ತಿಳಿದು ಬಂದಿರುತ್ತೆ. ಆದ್ರಿಂದ ಈ ಕ್ರೂಸಿಫೆರಸ್ ವರ್ಗಕ್ಕೆ ಸೇರುವಂತಹ ತರಕಾರಿಗಳೇನಿರುತ್ತೆ, ಕೋಸಿನ ಕುಟುಂಬಕ್ಕೆ ಸೇರಿದ ತರಕಾರಿಗಳು, ಇದು ಕ್ಯಾನ್ಸರ್ ವಿರುದ್ಧವಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿ ಒಂದು ಮಟ್ಟದ ಸಾಕ್ಷಿ ನಮ್ಮ ಹತ್ರ ಇದೆ. ಗಾಢ ಬಣ್ಣದ ತರಕಾರಿಗಳಿರ್ಬೋದು ಅಂದ್ರೆ ಕುಂಬಳಕಾಯಿ, ಕ್ಯಾರೆಟ್, ಬೀಟ್ರೂಟ್ ಇದಿರ್ಬೋದು, ಅಥವಾ ಬೇರುಗಳಿರಬಹುದು, ಮೂಲಂಗಿ, ಗಡ್ಡೆಕೋಸು, ಇಂತಹ ತರಕಾರಿಗಳಲ್ಲಿ ಏನಾಗುತ್ತೆ, ಕೆರೋಟಿನಾಯ್ಡ್ಸ್ ಅಥವಾ ಆಂಟಿ ಆಕ್ಸಿಡೆಂಟ್ಸ್ ನ ಪ್ರಮಾಣ ಹೆಚ್ಚಾಗಿರುತ್ತೆ. ಇದು DNA ಹಂತದಲ್ಲಿ ಆಗುವಂತಹ ಡ್ಯಾಮೇಜ್ ಏನಿರುತ್ತೆ, ತೊಂದರೆ ಏನಿರುತ್ತೆ, ಅದನ್ನ ತಡೆಯೋದ್ರಲ್ಲಿ ಯಶಸ್ವಿಯಾಗಿರುತ್ತೆ. ದ್ವಿದಳ ಸಸ್ಯಗಳೇನಿರುತ್ತೆ ಅಥವಾ ಬಟಾಣಿ, ಅವರೆಕಾಯಿ, ಬೀನ್ಸ್ ಅಥವಾ ಏನಿರುತ್ತೆ, ಹುರುಳಿಕಾಯಿ, ಇದೆಲ್ಲದರಲ್ಲೂ ನಾರಿನ ಅಂಶನೂ ಜಾಸ್ತಿ ಇರುತ್ತೆ. ಅದರ ಜೊತೆಯಲ್ಲಿ ಮೇಧಸ್ಸು ಅಥವಾ ಪ್ರೋಟೀನ್ ಆ ಅಂಶ ಸಹ ಜಾಸ್ತಿ ಇರುತ್ತೆ. ಹಾಗಾಗಿ ಇದು ನಮ್ಮ ಸ್ನಾಯುಗಳಿಗೂ ಒಳ್ಳೆಯದು, ನಮ್ಮ ದೇಹಕ್ಕೂ ಒಳ್ಳೆಯದು, ನಮ್ಮ ಕರುಳಿಗೂ ಸಹ
ಒಳ್ಳೆಯದು ಅಂತ ಹೇಳಬಹುದು. ಇನ್ನು ಯಾವ ರೀತಿಯಲ್ಲಿ ನಾವು ತರಕಾರಿಗಳನ್ನ ಸೇವನೆ ಮಾಡಬೇಕು, ಇದನ್ನ ತೊಳೆದು ತಿನ್ಬೇಕಾ, ಹಸಿದು ತಿನ್ಬೇಕಾ ಅಂತ ಹೇಳಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ತರಕಾರಿಗಳನ್ನ ನಾವು ಯಾವ ರೀತಿಯಲ್ಲಿ ಶೇಖರಣೆ ಮಾಡ್ತೀವಿ ಅನ್ನೋದು. ನಾವು ತರಕಾರಿಗಳನ್ನ ಆದಷ್ಟು ಫ್ರಿಡ್ಜ್ ನಲ್ಲಿ ಇಟ್ಕೊಳ್ಳೋದು ಉತ್ತಮ. ಮತ್ತೆ ಅದನ್ನ ಒಂದು ಗಾಳಿ ಆಡುವಂತಹ ಬ್ಯಾಗ್ಗಳಲ್ಲಿ, ಚೀಲಗಳಲ್ಲಿ ಹಾಕಿಟ್ಕೊಳ್ಳುವಂಥದ್ದು ಉತ್ತಮ ಅಂತ ಅನ್ಸ್ಕೊಳ್ಳುತ್ತೆ. ಆದ್ರೆ ಈ ಸೊಪ್ಪು ಏನಿರುತ್ತೆ, ಸೊಪ್ಪಿನ ತರಕಾರಿಗಳು, ಇದನ್ನ ಸ್ವಲ್ಪ ಏರ್ ಟೈಟ್ ಇದರಲ್ಲಿ ಹಾಕೋದಕ್ಕೆ ಮುಂಚೆ ಒಂದು ಕಾಗದದಲ್ಲಿ ಅಥವಾ ತೆಳುವಾದ ಒಂದು ಬಟ್ಟೆಯಲ್ಲಿ ಹಾಕಿ ಸುತ್ತಿ ಇಡಬೇಕಾಗತ್ತೆ. ಸೊ ಇದರಿಂದ ತರಕಾರಿಗಳು ಹೆಚ್ಚಿನ ದಿನ ಫ್ರೆಶ್ ಆಗಿರುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಹಸಿ ತರಕಾರಿ ಮತ್ತೆ ಬೇಯಿಸಿದ ತರಕಾರಿ. ಹಸಿ ತರಕಾರಿ ತಿನ್ನೋದ್ರಿಂದ ಏನಾಗುತ್ತೆ, ಕೆಲವು ಜೀವ ಸತ್ವಗಳು ಅದರಲ್ಲೇ ಉಳ್ಕೊಳ್ಳುತ್ತೆ. ಅಂದ್ರೆ ವಿಟಮಿನ್ ಸಿ ಪ್ರಮಾಣ ಏನಿರುತ್ತೆ, ಜೀವಸತ್ವ ಸಿ ಪ್ರಮಾಣ ಏನಿರುತ್ತೆ, ಅದು ಜಾಸ್ತಿ ಸಿಗ್ಬೇಕು ಅಂತಂದ್ರೆ ನೀವು ತರಕಾರಿಯನ್ನ ಹಸಿದಾಗಿ ಸೇವನೆ ಮಾಡ್ಬೇಕಾಗತ್ತೆ. ಅದೇ ನೀವು ಜೀವಸತ್ವಗಳನ್ನ ಅಲ್ಲದೆ ಆಂಟಿ ಆಕ್ಸಿಡೆಂಟ್ಸ್ ಅಥವಾ ಲೈಕೋಪಿನ್ ಅನ್ನುವಂತಹ ಆಂಟಿ ಆಕ್ಸಿಡೆಂಟ್ಸ್ ಏನಿರುತ್ತೆ, ಅಥವಾ DNA ಹಂತದಲ್ಲಿ ಚಾಲೆಂಜ್ ಮಾಡುವಂತಹ ಕಣಗಳೇನಿರುತ್ತೆ, ಅದು ಜಾಸ್ತಿಯಾಗಿ ಸಿಗ್ಬೇಕು ಅಂತಂದ್ರೆ ನೀವು ತರಕಾರಿಗಳನ್ನ ಬೇಯಿಸಿ ತಿನ್ನಬೇಕಾಗತ್ತೆ. ಅದರಿಂದ ಕೆಲವು ತರಕಾರಿಗಳನ್ನ ಬೇಯಿಸಿ ತಿನ್ನೋದು ಒಳ್ಳೇದು, ಕೆಲವು ತರಕಾರಿಗಳನ್ನ ಹಸಿದು ತಿನ್ನೋದು ಒಳ್ಳೇದು. ಹಾಗೆ ನೋಡೋದಕ್ಕೆ ಹೋದ್ರೆ ಈಗ ಟೊಮೆಟೊನ ನೀವು ಬೇಯಿಸಿ ತಿಂದ್ರೆ ಒಳ್ಳೇದು. ಯಾಕಂದ್ರೆ ಅದರಲ್ಲಿ ಲೈಕೋಪಿನ್ ಅನ್ನುವಂಥ ಅಂಶ ಕಣ ಜಾಸ್ತಿ ಇರುತ್ತೆ. ಅದು ಬೇಯಿಸಿದಾಗ ಇನ್ನೂ ಜಾಸ್ತಿ ಆಗುವಂತ ಅಥವಾ ಅದು ನಮ್ಗೆ ಸಿಗುವಂತ ಸಾಧ್ಯತೆ, ದೇಹಕ್ಕೆ ಲಭ್ಯವಾಗುವಂತ ಸಾಧ್ಯತೆ ಏನಿದೆ ಅದು ಜಾಸ್ತಿ ಆಗುತ್ತೆ. ಆದ್ರಿಂದ ಟೊಮೆಟೊನ ಬೇಯಿಸಿ ತಿನ್ಬೋದು, ಹಸಿಯಾಗಿ ಸಹ ಟೊಮೆಟೊನ ತಿನ್ಬೋದು. ಅವಾಗ ನಮ್ಗೆ ಲೈಕೋಪಿನ್ ನ ಕಂಟೆಂಟ್ ಕಡಿಮೆ ಆಗುತ್ತೆ, ಆದ್ರೆ ಜೀವಸತ್ವ ಸಿ ಏನಿರುತ್ತೆ, ವಿಟಮಿನ್ ಸಿ ಏನಿರುತ್ತೆ, ಅದು ಜಾಸ್ತಿಯಾಗಿ ಸಿಗತ್ತೆ. ಆದ್ರೆ ಮಶ್ರೂಮ್ ಏನಿದೆ, ಅಣಬೆಯನ್ನ ಯಾವಾಗ್ಲೂ ಸಹ ನೀವು ಬೇಯಿಸಿನೇ ತಿನ್ಬೇಕಾಗತ್ತೆ. ಇಲ್ಲ ಅಂದ್ರೆ ಅದರಲ್ಲಿ ಕೆಲವು ವಿಷ ಇರುತ್ತೆ. ಆ ಒಂದು ವಿಷ ಏನಿರುತ್ತೆ ಅದರಿಂದ ತೊಂದರೆ ಆಗುವಂತ ಸಾಧ್ಯತೆ ಇರುತ್ತೆ. ಆದ್ರೆ ಬೇಯಿಸಿ ತಿಂದಾಗ ಆ ವಿಷದ ಪ್ರಮಾಣ ಕಡಿಮೆ ಆಗ್ಬಿಡತ್ತೆ, ನಿರ್ಲಕ್ಷ್ಯ ಒಂದು ಪ್ರಮಾಣಕ್ಕೆ ಅದು ಹೊಟ್ಟೋಗ್ಬಿಡತ್ತೆ. ಆದ್ರಿಂದ ಅಣಬೆಯನ್ನ ಯಾವಾಗ್ಲೂ ಸಹ ಬೇಯಿಸಿನೇ ತಿನ್ಬೇಕು. ಇನ್ನು ಕೋಸಿನ ವರ್ಗಕ್ಕೆ ಸೇರಿದ ತರಕಾರಿಗಳೇನಿರುತ್ತೆ, ಎಲೆಕೋಸು, ಗಡ್ಡೆಕೋಸು, ಹೂಕೋಸು, ಈ ಕೋಸಿನ ವರ್ಗಕ್ಕೆ ಸೇರಿದಂತಹ ತರಕಾರಿಗಳನ್ನ ಹಸಿಯಾಗಿ ತಿಂದ್ರೆ ಕೆಲವರಲ್ಲಿ ಥೈರಾಯ್ಡ್ ನ ವೇರಿಯೇಷನ್ ಆಗುವ ಸಾಧ್ಯತೆ ಇದೆ ಅಂತ ಇದೆ. ಆದ್ರಿಂದ ಅದನ್ನ ಸಹ ನೀವು ಬೇಯಿಸಿ ತಿನ್ನಬಹುದು. ಆದ್ರೆ ಅದಕ್ಕೆ ಯಾವುದೇ ಒಂದು ಗಟ್ಟಿಯಾದ ಆಧಾರ ಆಗ್ಲಿ, ತುಂಬಾ ಜಾಸ್ತಿ ಸಾಕ್ಷಿ ಆಗ್ಲಿ ಇಲ್ಲ. ಆದ್ರೆ ಒಂದು ಥಿಯರಿ ಅಥವಾ ಸಿದ್ಧಾಂತ ಇದೆ, ಏನು, ಕೋಸಿನ ತರಕಾರಿಗಳಿಂದ ಥೈರಾಯ್ಡ್ ಹಾರ್ಮೋನ್ ನ ವ್ಯತ್ಯಾಸ ಆಗಬಹುದು ಅಂತ. ಅದು ಹೆಚ್ಚಾಗಿ ಹಸಿಯಾಗಿ ಕೋಸಿನ ಆಹಾರವನ್ನ ತಿಂದ್ರೆ ಮಾತ್ರ. ಆದ್ರಿಂದ ಕೋಸನ್ನ ನಾವು ಬೇಯಿಸ್ಕೊಂಡು ತಿನ್ನಬಹುದಾಗಿರುತ್ತೆ. ಇನ್ನು ಕ್ಯಾರೆಟ್ ಇರಬಹುದು, ಸೌತೆಕಾಯಿ, ಇದನ್ನೆಲ್ಲ ನೀವು ಬೇಯಿಸಿ ಸಹ ತಿನ್ನಬಹುದು, ಹಸಿಯಾಗಿ ಸಹ ತಿನ್ಬಹುದು. ಆದ್ರೆ ಬೇಯಿಸಿ ತಿಂದಾಗ ಏನಾಗುತ್ತೆ, ನಮ್ಮ ಜೀರ್ಣ ಶಕ್ತಿ ಜಾಸ್ತಿ ಸುಲಭ ಆಗುತ್ತೆ. ಅಂದ್ರೆ ನಮ್ಮ ಜೀರ್ಣಕ್ರಿಯೆ ಅಥವಾ ಅದನ್ನ ಜೀರ್ಣಿಸಿಕೊಳ್ಳುವಂತಹ ಒಂದು ಪ್ರಕ್ರಿಯೆ ಏನಿರುತ್ತೆ ಅದು ಸುಲಭ ಆಗುತ್ತೆ. ನಮ್ಮ ದೇಹಕ್ಕೆ ಬೇಯಿಸಿ ತಿಂದ ತರಕಾರಿಯಿಂದ ಸುಲಭವಾಗಿ ಜೀರ್ಣ ಆಗುತ್ತೆ. ಆದ್ರೆ ಹಸಿ ತರಕಾರಿ ಏನಿರುತ್ತೆ ಇದು ನಿಮಗೆ ನಿಮ್ಮ ಒಂದು ಮಲ ವಿಸರ್ಜನೆಯ ಪ್ರಕ್ರಿಯೆಯನ್ನ ಇನ್ನ ಜಾಸ್ತಿ ಬೇಗವಾಗಿ ಆಗೋದಕ್ಕೆ ಸಹಾಯ ಮಾಡುತ್ತೆ. ಯಾಕಂದ್ರೆ ಇದರಲ್ಲಿ ನಾರಿನಾಂಶ ಜಾಸ್ತಿ ಇರುತ್ತೆ, ಮತ್ತೆ ನಾರಿನಾಂಶ ಸುಲಭವಾಗಿ ಜೀರ್ಣ ಆಗೋದಿಲ್ಲ. ಆದ್ರಿಂದ ಇದು ಬೇಗ ಹೊಟ್ಟೋಗುತ್ತೆ ನಮ್ಮ ದೇಹದಿಂದ. ಈ ರೀತಿಯಾಗಿ ನಾವು ಬೇಯಿಸಿದ ಮತ್ತೆ ಹಸಿ ತರಕಾರಿಯನ್ನ ನಾವು ಸೇವನೆ ಮಾಡ್ಬೋದಾಗಿರುತ್ತೆ. ಇದನ್ನ ಬಿಟ್ಟು ನಾವು ಯಾವ ರೀತಿಯಾಗಿ ತರಕಾರಿಯನ್ನ ತೊಳೆದು ಸೇವನೆ ಮಾಡಬೇಕು, ಯಾಕಂದ್ರೆ ಇದು ನನಗೆ ಸಾಮಾನ್ಯವಾಗಿ ಕೇಳುವಂತಹ ಪ್ರಶ್ನೆ, ಉಪ್ಪು ನೀರಲ್ಲಿ ನಾನು ತರಕಾರಿಯನ್ನ ತೊಳೆದು ಸೇವನೆ ಮಾಡಬಹುದಾ ಅಂತ ಹೇಳಿ. ಉಪ್ಪು ನೀರಲ್ಲಿ ತರಕಾರಿಯನ್ನ ತೊಳೆಯೋದಕ್ಕೆ ಒಂದು ಉದ್ದೇಶ ಅಂತಂದ್ರೆ ಅದಕ್ಕೆ ಹಾಕಿರುವಂತಹ ಪೆಸ್ಟಿಸೈಡ್ಸ್ ಅಥವಾ ಕೀಟನಾಶಕಗಳೇನಿರುತ್ತೆ, ಅದ್ರ ಮೇಲಿರುವಂತಹ ಕೆಮಿಕಲ್ಸ್ ಏನಿರುತ್ತೆ ಅದು ಹೊಟ್ಟೋಗ್ಲಿ ಅಂತ ಹೇಳಿ. ಆದ್ರೆ ಈ ಉಪ್ಪು ನೀರಿನ ಸಿದ್ಧಾಂತ ಯಾವಾಗ ಬಂತು ಅಂತಂದ್ರೆ, ಮುಂಚಿನ ಕಾಲದಲ್ಲಿ ಈ ಕೀಟನಾಶಕಗಳನ್ನು ಉಪಯೋಗಿಸುವಾಗ ಕ್ಲೋರೋಪಾರಿಫಾಸ್ ಅಂತ ಇರಬಹುದು ಅಥವಾ DDT ಅನ್ನುವಂತಹ ಕೀಟನಾಶಕಗಳನ್ನ ಉಪಯೋಗಿಸ್ತಾ ಇದ್ರು. ಆ DDT ಅನ್ನುವಂಥ ಇದನ್ನ ನಾವು ಉಪ್ಪು ನೀರಿನಲ್ಲಿ ತೊಳೆದಾಗ ಬಹಳಷ್ಟಾಗಿ ಹೋಗ್ತಾ ಇತ್ತು. ಉಪ್ಪು ನೀರಿನಲ್ಲಿ ತೊಳೆಯೋದು ಅಂದ್ರೆ ಸುಮ್ಮನೆ ಉಪ್ಪು ಹಾಕಿ ಅಥವಾ ನೀರಿಗೆ ಒಂಚೂರು ಉಪ್ಪು ಹಾಕಿ ತೊಳೆಯುವಂಥದ್ದಲ್ಲ. 1 ಲೀಟರ್ ನೀರಿಗೆ 2 ಚಮಚ ಉಪ್ಪನ್ನ ಹಾಕಿ ನೀವು ತರಕಾರಿಗಳನ್ನ ಒಂದು 20 ನಿಮಿಷ ನೆನೆ ಇಟ್ಟು ಅದನ್ನ ತೊಳಿಬೇಕಾಗತ್ತೆ. ಇದು ಎಲ್ಲರಿಗೂ ಬೇಕು ಅಂತ ಹೇಳಿ ನಾನು ಹೇಳಲ್ಲ, ಎಲ್ಲಾ ತರಕಾರಿಗಳಿಗೂ ಬೇಕು ಅಂತ ಹೇಳಿ ಸಹ ನಾನು ಹೇಳೋದಿಲ್ಲ. ಕಾರಣ ಇಷ್ಟೇ, ಉಪ್ಪು ನೀರನ್ನ ಉಪಯೋಗಿಸದೇ ಇದ್ರೂ ಸಹ ನೀವು ಒಂದು ನಲ್ಲಿ ಕೆಳಗಡೆ ತಣ್ಣೀರಿನಲ್ಲಿ ನೀವು ಯಾವಾಗ
ತೊಳಿತೀರಾ ತರಕಾರಿಗಳನ್ನ, ಅದರಲ್ಲೇ ನಿಮ್ಗೆ 80% ಕೆಮಿಕಲ್ಸ್ ಅಥವಾ ಕೀಟನಾಶಕಗಳೇನಿರುತ್ತೆ, ಪೆಸ್ಟಿಸೈಡ್ಸ್ ಏನಿರುತ್ತೆ, ಆ ಕೆಮಿಕಲ್ಸ್ ಹೊರಟೋಗುವಂತ, ರಾಸಾಯನಿಕಗಳು ಹೊರಟೋಗುವಂತ ಸಾಧ್ಯತೆ ಇರುತ್ತೆ. ಆದ್ರಿಂದ ಉಪ್ಪು ನೀರಿನಿಂದ ಹೆಚ್ಚಾಗಿ ಸಿಗುವಂತ ಲಾಭ ಕಡಿಮೆ ಅಂತಾನೆ ಹೇಳ್ಬೋದು. ಮತ್ತೆ ಈ ಉಪ್ಪು ಕೆಲವು ಸಲ ನಿಮ್ಮ ತರಕಾರಿಗಳ ಒಳಗೆ ಸೇರ್ಕೊಂಡ್ರೆ ಅಥವಾ ಉಪ್ಪಿನ ಅಂಶ ಹಾಗೇನೆ ಇದ್ರೆ, ಉಪ್ಪಿನ ಅಂಶ ಜಾಸ್ತಿ ಸೇವನೆ ಮಾಡೋದು ಸಹ ದೇಹಕ್ಕೆ ಒಳ್ಳೇದಲ್ಲ. ಆದ್ರಿಂದ ಉಪ್ಪು ನೀರಿನಲ್ಲಿ ತೊಳಿಬೇಕು ಅಂತ ಹೇಳಿ ಏನಿಲ್ಲ. ಆದ್ರೆ ಇನ್ನು ಕೆಲವು ಹುಳಗಳಿರುವಂತಹ ತರಕಾರಿಗಳಿದ್ರೆ, ಉದಾಹರಣೆಗೆ ಹೂಕೋಸ್ನಲ್ಲಿ ಹುಳ ಅಕಸ್ಮಾತ್ ಸೇರ್ಕೊಂಡಿದ್ರೆ ಅದನ್ನ ಸುಲಭವಾಗಿ ತೆಗಿಯಕ್ಕಾಗೋದಿಲ್ಲ. ಆದ್ರೆ ಅಂತಹ ತರಕಾರಿಗಳನ್ನ ನೀವು ಉಪ್ಪು ನೀರಿನಲ್ಲಿ ನೆನೆ ಇಟ್ಟಿದ್ರೆ ಒಂದು 20 ನಿಮಿಷ, ಆ ಒಂದು ಹುಳಗಳಲ್ಲಿ ಏನಾಗುತ್ತೆ, ಆಸ್ಮೋಸಿಸ್ ಅಥವಾ ರಿವರ್ಸ್ ಆಸ್ಮೋಸಿಸ್ ಅನ್ನುವಂತಹ ಒಂದು ಪ್ರಕ್ರಿಯೆ ಆಗುತ್ತೆ. ಅದರಿಂದ ಅದರ ದೇಹದಿಂದ ಎಲ್ಲ ನೀರು ಹೊರಗಡೆ ಬಂದ್ಬಿಟ್ಟು ಅದು ಆ ಒಂದು ತರಕಾರಿಗಳಿಂದ ಹೊರಗಡೆ ಬಂದು ತೇಲೋದಕ್ಕೆ ಶುರು ಆಗುತ್ತೆ. ಸುಲಭವಾಗಿ ನಾವು ಹುಳಗಳನ್ನ ತೆಗಿಬಹುದಾಗಿರುತ್ತೆ. ಈ ಕಾರಣಗಳಿಂದ ಉಪ್ಪು ನೀರನ್ನ ಬಳಸೋ ಹಾಗಿದ್ರೆ ಓಕೆ. ಆದ್ರೆ ನೀವು ಉಪ್ಪು ನೀರನ್ನ ಬಳಸೋದ್ರಿಂದಾನೇ ಪೆಸ್ಟಿಸೈಡ್ಸ್ ಅಥವಾ ಕೆಮಿಕಲ್ಸ್ ಏನಿರುತ್ತೆ ಅದನ್ನ ತೆಗಿಬೇಕು ಅಂತ ಆದ್ರೆ, ಸುಲಭವಾದ ಮತ್ತೆ ಯಶಸ್ವಿಯಾಗಿರುವಂತಹ ಒಂದು ಪ್ರಕ್ರಿಯೆ ಅಂತಂದ್ರೆ, ನೀವು ನಲ್ಲಿ ಕೆಳಗಡೆ ಒಂದು 2 ನಿಮಿಷ ತರಕಾರಿಗಳನ್ನ ಕೈಯಲ್ಲಿ ಉಜ್ಜಿ ತೊಳೆಯುವಂಥದ್ದಾಗಿರುತ್ತೆ. ಅಷ್ಟೇ ಸಾಕಿರುತ್ತೆ. ಇನ್ನು ಒಂದು ದಿನಕ್ಕೆ ಎಷ್ಟು ತರಕಾರಿ ಸೇವನೆ ಮಾಡಬೇಕು, ಇದು ಎಲ್ಲದಕ್ಕಿಂತ ಒಂದು ಮುಖ್ಯವಾದ ಅಂಶ ಆಗಿರುತ್ತೆ. ಒಂದು ದಿನಕ್ಕೆ ನಾವು 5 ಸಲ ನಾವು ತರಕಾರಿನ ಸೇವನೆ ಮಾಡಿರ್ಬೇಕಾಗಿರುತ್ತೆ. ಒಂದು ಸರ್ವಿಂಗ್ ಅಂತಂದ್ರೆ ಅರ್ಧ ಕಪ್ಪು ಬೇಯಿಸಿದ ತರಕಾರಿ ಮತ್ತೆ 1 ಕಪ್ಪು ಹಸಿ ತರಕಾರಿಯನ್ನ ಒಳಗೊಂಡಿರುವಂತಹದ್ದಾಗಿರುತ್ತೆ. ಅಂದ್ರೆ ಕ್ಯಾನ್ಸರ್ ವಿರುದ್ಧವಾಗಿ ನಿಮಗೆ ಅದರ ಲಾಭಗಳು ದೊರಿಬೇಕು ಅಂತಂದ್ರೆ ಕನಿಷ್ಠ ಇಷ್ಟು ತರಕಾರಿಯನ್ನ ನೀವು ಸೇವನೆ ಮಾಡ್ಬೇಕಾಗತ್ತೆ. ಸೊ 1 ಕಪ್ ಅಂತಂದ್ರೆ ನಿಮ್ಗೆ ಒಂದು ಅಂದಾಜಿಗೆ ಹೇಳ್ಬೇಕು ಅಂತಂದ್ರೆ 2 ಮಧ್ಯಮ ಗಾತ್ರದ ಕ್ಯಾರೆಟ್ಗಳು ಹಸಿಯಾಗಿ ತಿನ್ಬೇಕಾಗತ್ತೆ 5 ಸಲ. ಅಂದ್ರೆ ಒಂದು ದಿನಕ್ಕೆ ಒಂದು 10 ಹಸಿಯಾದ ಮಧ್ಯಮ ಗಾತ್ರದ ಕ್ಯಾರೆಟ್ಗಳನ್ನ ನೀವು ಸೇವನೆ ಮಾಡ್ಬೇಕಾಗ್ಬೋದು. 5 ಬೇಯಿಸಿದ ಕ್ಯಾರೆಟ್ಗಳನ್ನ ಸೇವನೆ ಮಾಡ್ಬೇಕಾಗ್ಬೋದು. ಕ್ಯಾರೆಟ್ ಒಂದು ಉದಾಹರಣೆ ಮಾತ್ರ. ಅಂದ್ರೆ ಈ ಒಂದು ಪ್ರಮಾಣದಲ್ಲಿ ನಾವು ತರಕಾರಿಯನ್ನ ಸೇವನೆ ಮಾಡ್ಬೇಕಾಗಿರುತ್ತೆ. ಸೊ ಇದು ಒಂದು ದಿನಕ್ಕೆ ಎಷ್ಟು ತರಕಾರಿ ಸೇವನೆ ಮಾಡಬೇಕು ಅಂತ ಹೇಳಿ ಆಯ್ತು. ಇನ್ನು ಕೆಲವು ವಿಶಿಷ್ಟ ಗುಂಪುಗಳಲ್ಲಿ ಯಾವ ರೀತಿಯಾಗಿ ತರಕಾರಿ ಸೇವನೆ ಮಾಡಬೇಕು ಅಂತ ನೋಡಿದ್ರೆ, ಶುಗರ್ ಇರುವಂತಹ ಪೇಷಂಟ್ಸ್ ಅಥವಾ ಮಧುಮೇಹಿಗಳಲ್ಲಿ ಆದಷ್ಟು ಬಣ್ಣದ ತರಕಾರಿಗಳನ್ನ ಕಡಿಮೆ ಮಾಡಬೇಕು. ಅಂದ್ರೆ ಕುಂಬಳಕಾಯಿ ಇಂತಹ ತರಕಾರಿಗಳನ್ನ ಕಡಿಮೆ ಮಾಡಬೇಕು. ಬೀಟ್ರೂಟ್ ಅನ್ನ ಕಡಿಮೆ ತಿನ್ಬೇಕು. ಅದನ್ನ ಬಿಟ್ಟು ನೀರಿನ ಅಂಶ ಹೆಚ್ಚಾಗಿರುವಂತಹ ಸೌತೆಕಾಯಿ ಇರಬಹುದು, ಬಣ್ಣದ ಸೌತೆಕಾಯಿ, ಸೊರೆಕಾಯಿ ಇಂತಹ ತರಕಾರಿಗಳನ್ನ ಜಾಸ್ತಿ ತಿನ್ಬಹುದಾಗಿರುತ್ತೆ. ಅದನ್ನ ಬಿಟ್ಟು ಕೋಸು ಮತ್ತೆ ಹಸಿರು ತರಕಾರಿಗಳನ್ನು ಸಹ ಜಾಸ್ತಿ ಸೇವನೆ ಮಾಡಬಹುದಾಗಿರುತ್ತೆ. ಇನ್ನು ಕ್ಯಾನ್ಸರ್ ಚಿಕಿತ್ಸೆಯನ್ನ ಪಡೆಯುವಂತಹವರಲ್ಲಿ, ಕ್ಯಾನ್ಸರ್ ಚಿಕಿತ್ಸೆ ನಡೀತಾ ಇರುವಂತಹವರಲ್ಲಿ ಅವರಿಗೆ ನುಂಗೋದಕ್ಕೆ ತೊಂದರೆ ಇದ್ದಾಗ ಮಾತ್ರ ನಾವು ಬೇಯಿಸಿ ಅದನ್ನ ಮಿಕ್ಸಿಗೆ ಹಾಕಿ ಅಥವಾ ಅದನ್ನ ಮ್ಯಾಶ್ ಮಾಡಿ ಕೊಡಿ ಅಂತ ಹೇಳ್ತೀವಿ. ಬೇರೆ ಯಾವುದೇ ರೀತಿಯಾದ ರೋಗಿಗಳಲ್ಲಿ ಅಂದ್ರೆ ಕ್ಯಾನ್ಸರ್ ಚಿಕಿತ್ಸೆ ತಗೊಳ್ಳುವಾಗ ಹಸಿ ತರಕಾರಿ ತಿನ್ಬಾರ್ದು ಅಂತ ಹೇಳಿ ಇಲ್ಲ. ಅದು ಹಳೆಯ ಕಾನ್ಸೆಪ್ಟ್ ಆಯ್ತು. ಸೊ ಈಗ ನಾವು ಹೇಳೋದೇನಂದ್ರೆ, ಹಸಿ ತರಕಾರಿ ತಿನ್ಬಾರ್ದು ಅಂತ ಏನಿಲ್ಲ, ಬೇಯಿಸಿರೋ ತರಕಾರಿನೇ ತಿನ್ಬೇಕು ಅಂತ ಏನಿಲ್ಲ. ನೀವು ಎಲ್ಲಾ ತರಕಾರಿನೂ ತಿನ್ಬಹುದು, ಆದ್ರೆ ತೊಳೆದು ತಿನ್ನಿ ಅಂತ ಹೇಳಿ. ಆದ್ರಿಂದ ಸೊ ಯಾವುದೇ ಒಂದು ಪಥ್ಯ ಅಂತ ಹೇಳಿ ಇರೋದಿಲ್ಲ. ತರಕಾರಿ ವಿಷಯಕ್ಕೆ ಬಂದ್ರೆ ಎಲ್ಲಾ ತರಕಾರಿಗಳನ್ನ ಸೇವನೆ ಮಾಡ್ಬೋದು. ಮತ್ತೆ ಹಾಗೇನೆ ಅದನ್ನ ತೊಳೆದು ತಿಂದ್ರೆ ಸಾಕು. ಹಸಿ ತರಕಾರಿ ಸಹ ನೀವು ಸೇವನೆ ಮಾಡಬಹುದಾಗಿರುತ್ತೆ. ಇನ್ನು ನೀವು ತೂಕ ಕಡಿಮೆ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ರೆ, ಹೆಚ್ಚಾಗಿ ಸೊಪ್ಪಿನ ತರಕಾರಿ ಮತ್ತೆ ಸೊಪ್ಪು ಮತ್ತೆ ನೀರಿನ ಅಂಶ ಜಾಸ್ತಿ ಇರುವಂತಹ ತರಕಾರಿ, ಇದರಿಂದ ಹಸಿವು ಸಹ ಕಡಿಮೆ ಆಗುತ್ತೆ. ಹಾಗೇನೆ ನಿಮ್ಮ ದೇಹಕ್ಕೆ ನೀರಿನ ಅಂಶ ಜಾಸ್ತಿ ಹೋಗುತ್ತೆ. ಕ್ಯಾಲೋರಿ ಅಂಶ ಏನಿರುತ್ತೆ ಅಥವಾ ಎನರ್ಜಿ, ಶಕ್ತಿಯ ಪ್ರಮಾಣ ಏನಿರುತ್ತೆ ಅದು ಕಡಿಮೆ ಹೋಗ್ತಿರುತ್ತೆ. ಆದ್ರಿಂದ ಕಾರ್ಬೋಹೈಡ್ರೇಟ್ಸ್ ಅಥವಾ ಶರ್ಕರ ಪಿಷ್ಟಗಳ ಸಂಖ್ಯೆ ಏನಿರುತ್ತೆ ಅದು ಕಡಿಮೆ ಹೋಗ್ತಿರುತ್ತೆ. ಆದ್ರಿಂದ ನಿಮ್ಗೆ ತೂಕ ಕಡಿಮೆ ಮಾಡೋದ್ರಲ್ಲಿ ಅಥವಾ ಸ್ಥೂಲಕಾಯತೆ ಅಥವಾ ಬೊಜ್ಜಿನ ನಿಯಂತ್ರಣದಲ್ಲಿಡೋದ್ರಲ್ಲಿ ಈ ತರಕಾರಿಗಳು ಸಹಾಯ ಮಾಡುತ್ತೆ. ಅದನ್ನ ಬಿಟ್ಟು ನೀವು ತೂಕ ಜಾಸ್ತಿ ಮಾಡ್ಬೇಕಂತಂದ್ರೆ, ಈಗ ಏನಾದ್ರು ಟ್ರೀಟ್ಮೆಂಟ್ ತಗೊಂಡು ಕೀಮೋಥೆರಪಿ ಚಿಕಿತ್ಸೆ ತಗೊಂಡು ತೂಕ ಕಡಿಮೆ ಆಗಿದೆ ಅಥವಾ ಕೆಲವು ಸಲ ಕೆಲವು ನಿರ್ದಿಷ್ಟ ಕ್ಯಾನ್ಸರ್ಗಳಲ್ಲಿ, ಅಂದ್ರೆ ಹೊಟ್ಟೆ ಕ್ಯಾನ್ಸರ್ ಇರಬಹುದು, ಕರುಳಿನ ಕ್ಯಾನ್ಸರ್ ಇರಬಹುದು, ಈಗಾಗಲೇ ತೂಕ ಕಡಿಮೆ ಆಗಿದೆ, ವೆಯ್ಟ್ ಲಾಸ್ ಆಗಿದೆ ಅಂತಂದ್ರೆ ಅದನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ನೀವು ಶರ್ಕರ ಪಿಷ್ಟಗಳು ಜಾಸ್ತಿ ಇರುವಂತಹ ತರಕಾರಿಗಳು ಮತ್ತೆ ಗಾಢ ಬಣ್ಣದ ತರಕಾರಿಗಳನ್ನ ಜಾಸ್ತಿಯಾಗಿ ಸೇವನೆ ಮಾಡ್ಬೇಕಾಗತ್ತೆ. ಅಂದ್ರೆ ಉದಾಹರಣೆಗೆ ಕುಂಬಳಕಾಯಿ ಇರಬಹುದು, ಆಲೂಗಡ್ಡೆ ಇರಬಹುದು. ಸೊ ಇಂತಹ ತರಕಾರಿಗಳನ್ನ ಜಾಸ್ತಿಯಾಗಿ ಸೇವನೆ ಮಾಡ್ಬೇಕಾಗತ್ತೆ. ಮತ್ತೆ ಗೆಣಸು ಸಹ
ನಿಮ್ಗೆ ಜಾಸ್ತಿಯಾಗಿ ಒಂದು ಶಕ್ತಿಯನ್ನ ಕೊಡುತ್ತೆ. ತೂಕ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಸಹ ಇದು ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ಈ ತರಕಾರಿಗಳ ಜೊತೆಗೆ ಒಂದು ಚಮಚ ನೀವು ಎಣ್ಣೆಯನ್ನ, ಆಲಿವ್ ಎಣ್ಣೆಯನ್ನ ಅಥವಾ ತುಪ್ಪವನ್ನ ಸೇರಿಸ್ಕೊಂಡು ನೀವು ಆ ತರಕಾರಿಗಳನ್ನ ಸೇವನೆ ಮಾಡೋದ್ರಿಂದ ಸಹ ನಿಮ್ಮ ತೂಕವನ್ನ ಅಧಿಕ ಮಾಡ್ಕೋಬಹುದಾಗಿರುತ್ತೆ, ಜಾಸ್ತಿ ಮಾಡ್ಕೋಬಹುದಾಗಿರುತ್ತೆ. ಧನ್ಯವಾದಗಳು.